ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ನಗರಸಭೆ ವಿರುದ್ಧ ಬಿಜೆಪಿ ಪ್ರತಿಭಟನೆ. ನಗರಸಭೆ ಆಡಳಿತ ಜನವಿರೋಧಿ ಎಂದು ಜರಿದ ಕಮಲ ಪಡೆ. ರಾಜ್ಯದಿಂದ ಸ್ಥಳೀಯ ಕಾಂಗ್ರೆಸ್ ಆಡಳಿತ ವೈಫಲ್ಯಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಮೇಘರಾಜ್ ಕಿಡಿಕಿಡಿ. ಈ ಸ್ವತ್ತು ಬೀದಿ ದೀಪ ಸ್ವಚ್ಛತಾ ವೈಫಲ್ಯದ ವಿರುದ್ಧ ಮಧುರ, ಪ್ರೇಮ, ಶ್ರೀನಿವಾಸ್, ಗಣೇಶ್ ಆಕ್ರೋಶ. ಬಿಜೆಪಿಗರ ಮನವಿ ಪರಿಶೀಲಿಸುವ ಭರವಸೆ ನೀಡಿದ ಆಡಳಿತಾಧಿಕಾರಿ ಯತೀಶಾರ್. ಈಗ ಸುದ್ದಿಯ ವಿವರ. ಸಾಗರ ನಗರಸಭೆ ಆಡಳಿತ ವೈಫಲ್ಯವನ್ನು ಖಂಡಿಸಿ ಈ ಸ್ವತ್ತು ನೀಡಲು ಜನರನ್ನು ಅಲೆದಾಡಿಸುತ್ತಿರುವ ಅಧಿಕಾರಿಗಳ ಕ್ರಮದ ವಿರುದ್ಧ ಮಂಗಳವಾರ ಬಿಜೆಪಿ ವತಿಯಿಂದ ನಗರಸಭೆ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ನಗರಸಭಾ ಸದಸ್ಯ ಟಿಡಿ ಮೇಘರಾಜ್, ನಗರಸಭೆ ನಿಕಟಪೂರ್ವ ಅಧ್ಯಕ್ಷೆ ಮಧುರಾ ಶಿವಾನಂದ್, ಬಿಜೆಪಿ ನಗರ ಮಂಡಲಾಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ನಗರಸಭಾ ಸದಸ್ಯ ಆರ್ ಶ್ರೀನಿವಾಸ್ ಮೇಸ್ತ್ರಿ ಹಾಗೂ ಪ್ರೇಮಾ ಸಿಂಗ್. ಕಾಂಗ್ರೆಸ್ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತಕ್ಕಂಥ ಭಾವನೆ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಹಗರಣಗಳ ಸರ್ಕಾರ. ವಾಲ್ಮೀಕಿ ಹಗರಣ, ಪರಿಶಿಷ್ಟ ಜಾತಿ ಪಂಗಡದ ಹಣವನ್ನ ನುಂಗಿ ನೀರು ಕುಡಿದ್ರು. ವಾಲ್ಮೀಕಿ ಹಗರಣದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ವಾಲ್ಮೀಕಿ ಹಗರಣ ಪೂರೈಸಿತು ಅಂತಿದ್ದ ಹಾಗೇನೆ ಸ್ವತಃ ಮುಖ್ಯಮಂತ್ರಿಯ ಮನೆಯವರು ಭಾಗಿಯಾಗಿರ್ತಕ್ಕಂಥ ಮೂಡ ಹಗರಣ 3,000 ರಿಂದ 4,000 ಕೋಟಿ ರೂಪಾಯಿಗಳನ್ನ ಹಿಂದು ತೆಗೆದಿರ್ತಕ್ಕಂಥ ಪ್ರಕರಣ ಅಂತಿರ್ಬೇಕಿದ್ರೇನೆ ಮಹಾರಾಷ್ಟ್ರ ಲಿಕ್ಕರ್ ಅಸೋಸಿಯೇಷನ್ ಅಬಕಾರಿ ಇಲಾಖೆಯ ಅಬಕಾರಿ ವಹಿವಾಟುದಾರರ ಒಕ್ಕೂಟದ ಅಧ್ಯಕ್ಷರು ನಮ್ಮೆಲ್ಲರನ್ನ ಹೀರಿ ಕಾಂಗ್ರೆಸ್ ಪಕ್ಷವನ್ನು ಕಟ್ತಾ ಇದೆ ಅಂತಕ್ಕಂಥ ನೇರ ಆರೋಪವನ್ನ ರಾಜ್ಯಪಾಲರಿಗೆ ಕೊಟ್ಟರು. ವಾಲ್ಮೀಕಿ ಹಗರಣ, ಮೂಡ ಹಗರಣ, ಅಬಕಾರಿ ಹಗರಣ, ಕೊಪ್ಪಳದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಲ್ಲಿಯ ಕಾಂಗ್ರೆಸ್ ಶಾಸಕರ ಉಪಟಳ, ಬ್ಲಾಕ್ ಮೇಲ್, ಜಾಗ ತೋರಿಸ್ತೇನೆ ಆತ್ಮಹತ್ಯೆಗೆ ಶರಣಾಗಬೇಕಾದಂತಹ ಸ್ಥಿತಿ. ಒಂದು ಕಡೆಗೆ ಅಧಿಕಾರಿಗಳ ಹತ್ಯೆ, ಕೊಲೆಗಡುಕ ಸರ್ಕಾರ ಆದ್ರೆ ಇನ್ನೊಂದು ಕಡೆಗೆ ಹಗರಣಗಳ ಸರ್ಕಾರ. ಇವುಗಳನ್ನು ಮುಚ್ಕೊಳ್ಳಿಕ್ಕೆ ಇಲ್ಲ ಸಲ್ಲದ ನಾಟಕಗಳನ್ನು ಮಾಡ್ತಾ ಇದ್ದಾರೆ, ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ. 3 ಉಪಚುನಾವಣೆಯನ್ನು ಗೆದ್ದು ಜಗತ್ತನ್ನೇ ಗೆದ್ದಿದ್ದೀವಿ ಅನ್ನೋ ಭ್ರಮೆನಲ್ಲಿ ತೇಲ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಉಪಚುನಾವಣೆ, ಸ್ಥಳೀಯ ಸಂಸ್ಥೆ ಚುನಾವಣೆನ ಸರ್ಕಾರ ಇದ್ದಾಗ ಗೆಲ್ಲೋದೊಂದು ವಿಚಾರನೇ ಅಲ್ಲ. ಹಿಂದೊಂದು ಕಾಲದಲ್ಲಿ ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ದಳದ ಜಿಲ್ಲಾ ಪಂಚಾಯತ್ ಅಧಿಕಾರ, ಸ್ಥಳೀಯ ಸಂಸ್ಥೆಗಳಲ್ಲಿ ದಳದ ಅಧಿಕಾರ. ಅದೇ ತರದಲ್ಲಿ ಹಿಂದೆ 17 ಜನ ರಾಜೀನಾಮೆ ಕೊಟ್ಟು ಬಂದಿದ್ರು. 17 ಜನ ರಾಜೀನಾಮೆ ಕೊಟ್ಟಿದ್ರಲ್ಲಿ 3 ಗೆದ್ಕೊಂಡು ಬೀಗ್ತಾ ಇದ್ರಲ್ಲ, 15 ಬಿಜೆಪಿ ಗೆದ್ದಿತ್ತು. ಡಿ.ಕೆ. ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರೇ, ಕಾಂಗ್ರೆಸ್ ಅವರೇ, ಬಹಳ ದೊಡ್ಡ ಸಾಧನೆ. ನಿಮ್ಮೆಲ್ಲ ಹಗರಣ, ವಾಲ್ಮೀಕಿ ಹಗರಣ, ಮೂಡ ಹಗರಣ, ಈ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಡೋಲಾಯಮಾನವಾಗಿರ್ತಕ್ಕಂಥ ಸರ್ಕಾರ ಆಡಳಿತ ಇರಬೇಕಿದ್ರೆ ಯಾವ ಗ್ಯಾರಂಟಿಗಳ ಮುಖಾಂತರ ಸಾಮಾನ್ಯ ಜನರ ಕಣ್ಣೀರನ್ನು ಒರೆಸ್ತೇವೆ ಅಂತ ಹೇಳಿದ್ದು, ಆ ಸಾಮಾನ್ಯ ಜನರ ಕಣ್ಣೀರು ಧಾರಾಕಾರವಾಗಿ ಸುರಿತಾ ಇದೆ. ಗ್ಯಾರಂಟಿನೂ ಕೊಡಕ್ಕಾಗಿಲ್ಲ, ಅಭಿವೃದ್ಧಿ ಕಾರ್ಯನೂ ಮಾಡಕ್ಕಾಗ್ತಾ ಇಲ್ಲ. ಕೇವಲ ವರ್ಗಾವಣೆ ದಂಧೆಯಲ್ಲಿ, ಕೇವಲ ಹಗರಣಗಳಲ್ಲಿ, ಕೇವಲ ಕುರ್ಚಿಯ ಜಗ್ಗಾಟದಲ್ಲಿ, ಅದೇನೋ ಟರ್ಮ್ ಅಂತ ಹೇಳ್ತಾರೆ, ಇನ್ನೊಂದು ವರ್ಷ ಮಾತ್ರ ಅಂತ ಹೇಳಿ ಎಷ್ಟು ಸಿಗತ್ತೋ ಅಷ್ಟು ಬಾಚಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಆತುರ. ಸಿದ್ದರಾಮಯ್ಯ ಕುರ್ಚಿ ಬಿಡ್ತಾರೋ ಇಲ್ಲ ಅಂತ ಹೇಳಿ
ಅವಾಗವಾಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ, ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ, ಆಡಳಿತದ ಮೇಲೆ ಹಿಡಿತ ಇಲ್ಲ, ಹೈ ತಪ್ಪಿದ ದಿಕ್ಕು ತಪ್ಪಿದ ಆಡಳಿತ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತ. ಅದರ ಕರಿನೆರಳು ಶಿವಮೊಗ್ಗ ಜಿಲ್ಲೆಯ ಮೇಲೆ, ಸ್ಥಳೀಯ ಆಡಳಿತದ ಮೇಲೆ, ಸ್ಥಳೀಯ ಸಂಸ್ಥೆಗಳ ಆಡಳಿತದ ಮೇಲೆ ಬಿದ್ದಿದೆ. ಯಾವ ನಗರೋತ್ಥಾನಕ್ಕಾಗಿ ಹಣ ಬಿಡುಗಡೆ ಆಗಿತ್ತು, ಹಣ ಬಿಡುಗಡೆ ಆಗಬೇಕಿತ್ತು, ಅದನ್ನ ಬಿಡುಗಡೆ ಮಾಡತಕ್ಕಂತ ತಾಕತ್ತು, ಆರ್ಥಿಕ ಶಕ್ತಿ ಕಾಂಗ್ರೆಸ್ ಅಲ್ಲಿ ಉಳಿದಿಲ್ಲ. ಕಾಂಗ್ರೆಸ್ ಅಲ್ಲಿ ಉಳಿದಿಲ್ಲ. ದಿವಾಳಿಯಾಗಿದೆ ಆರ್ಥಿಕ ಸ್ಥಿತಿ ರಾಜ್ಯದ್ದು. ಶ್ವೇತಪತ್ರ ಹೊರಡಿಸಬೇಕು ಮುಖ್ಯಮಂತ್ರಿಗಳು ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ. 50% ಹೆಚ್ಚು ಬಸ್ಗಳು ಡಿಪೋದಲ್ಲಿ ನಿಲ್ಲೋ ಹಾಗಾಗಿದೆ. ಈ ಹಿಂದೆ ತಾಂತ್ರಿಕ ಮಂಜೂರಾತಿ ಪಡೆದಂತ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿದರೆ ಕಾಟಾಚಾರಕ್ಕೆ ಎಲ್ಲೋ 50-100 ಮೀಟರ್ ಚರಂಡಿಗೆ ಮಂತ್ರಿಗಳು ಶಾಸಕರು ಹೋಗಿ ಫೋರ್ಸ್ ಕೊಟ್ಟು ಚರಂಡಿ 100 ಮೀಟರ್, ಭಾಷಣ 5 ಕಿಲೋಮೀಟರ್, ಮಂತ್ರಕ್ಕಿಂತ ಉಗುಳು ಜಾಸ್ತಿ ಆಯ್ತು ಅಂತಕ್ಕಂಥ ನಾಣ್ಣುಡಿ ಇದೆ. ಆ ರೀತಿಯಲ್ಲಿ 50 ಮೀಟರ್ 100 ಮೀಟರ್ ಚರಂಡಿನ ಉದ್ಘಾಟನೆ ಮಾಡ್ಕೊಂಡು ಜನರ ಕಣ್ಣಿಗೆ ಮಣ್ಣೆರ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಆಡಳಿತದಿಂದ ಮಾಡ್ತಾ ಇದ್ದಾರೆ. ನಗರೋತ್ಥಾನ ಯಾವ ಟೆಂಡರ್ ಆಗಿರ್ತಕ್ಕಂಥ ಕಾಮಗಾರಿಗಳು ಇವತ್ತಿನವರೆಗೆ ಕಾಂಟ್ರಾಕ್ಟ್ಗಳ ಸುಳಿವಿಲ್ಲ. ಕಸ ಗುಡಿಸೋದಕ್ಕೆ 2-3 ರಿವ್ಯೂ ಮೀಟಿಂಗ್ ಆಗ್ತಾ ಇತ್ತು ಸ್ವಾಮಿ. ಎಲ್ಲಾಯ್ತು ಈಗ ರಿವ್ಯೂ ಮೀಟಿಂಗು? ಮತ್ತೆ ಮಳೆಗಾಲ ಬರೋಕ್ ಶುರು ಆಯ್ತು. ನಗರೋತ್ಥಾನದ ಕಾಮಗಾರಿಗಳು ಯಾಕೆ ಆಗ್ತಾ ಇಲ್ಲ? ಹಣ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ? ಹಣ ಬಿಡುಗಡೆ ಮಾಡ್ತಕ್ಕಂಥ ತಾಕತ್ತು ಸರ್ಕಾರಕ್ಕೆ, ಚುನಾಯಿತ ಪ್ರತಿನಿಧಿಗಳಿಗೆ ಇಲ್ವಾ? ಕಾಂಗ್ರೆಸ್ ಪಕ್ಷ ಇಷ್ಟು ಕೆಳಮಟ್ಟಕ್ಕೆ ಕುಸಿದಿದೆಯಾ ಅಂತಕ್ಕಂಥ ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಈ ಗುಂಡಿ ಮುಚ್ಚೋ ಕಾರ್ಯವನ್ನು ಮಾಡತಕ್ಕಂಥ, ಕಣ್ಣೊಸ್ತಕ್ಕಂಥ ಕಾರ್ಯ ಆಗ್ತಾ ಇದೆ. ಸಾಗರ ಬಹಳ ದೊಡ್ಡದಾಗಿ ಬೆಳೆದಿದೆ. ಎಕ್ಸ್ಟೆನ್ಷನ್ ವಾರ್ಡ್ಗಳಲ್ಲೂ ಕೂಡ ಜನ ಪೇಟೆಗೆ ಬರಬೇಕು ಅಂದ್ರೆ ಪರಿತಪಿಸಬೇಕಾದಂತಹ ಸ್ಥಿತಿ ಇದೆ. ಆ ಗುಂಡಿ ಮುಚ್ಚತಕ್ಕಂಥ ಕಾರ್ಯ ಆಗ್ತಾ ಇಲ್ಲ. ಬೇರೆ ಬೇಡ ಸ್ವಾಮಿ, ಲೈಟು, ನೀರು, ಸ್ವಚ್ಛತೆ, ಲೈಟು, ನೀರು, ಸ್ವಚ್ಛತೆ ಇದಷ್ಟನ್ನು ಕೊಟ್ರೆ ಸಾಗರ ಜನ ನೆಮ್ಮದಿಯಿಂದ ಇರ್ತಾರೆ. ಇಲ್ಲಿ 18ಕ್ಕಿಂತ ಹೆಚ್ಚಿನ ಸದಸ್ಯರು ನಾವಿದ್ದೇವೆ. ಸ್ವಚ್ಛತೆಗೆ ಎಷ್ಟು ದಿನಕ್ಕೊಂದ್ಸಾರಿ ಬರ್ತಾ ಇದ್ದಾರೆ? ಯಾಕೆ ಸ್ವಚ್ಛತೆ ಆಗ್ತಾ ಇಲ್ಲ? ಈ ಎಲ್ಲ ಪ್ರಶ್ನೆಗಳನ್ನ ಕಾಡ್ತಾ ಇದೆ. ಕಣ್ಣಿದ್ದು ಕುರುಡಾಗಿರ್ತಕ್ಕಂಥ, ಕಿವಿ ಇದ್ದು ಕಿವುಡಾಗಿರ್ತಕ್ಕಂಥ ಆಡಳಿತವನ್ನ ಎಚ್ಚರಿಸಲಿಕ್ಕೋಸ್ಕರ ನಗರಸಭಾ ಸದಸ್ಯರು, ಪ್ರಮುಖರು ಒಳಗೊಂಡಂತ ಹೋರಾಟವನ್ನು ಇವತ್ತು ಗಾಢ ನಿದ್ರೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಆಡಳಿತ ಈ ಕಡೆಗೆ ಗಮನ ಹರಿಸಬೇಕು, ನ್ಯಾಯ ಕೊಡಬೇಕು, ನಗರೋತ್ಥಾನದ ಕಾರ್ಯಗಳಾಗಬೇಕು. ಯುಜಿಡಿಯ ಆಗದೇ ಇರ್ತಕ್ಕಂಥ ಕಾಮಗಾರಿಗೆ ವೈಫಲ್ಯದ ಕುರಿತಾದಂತೆ ನಮ್ಮೆಲ್ಲ ನಗರಸಭಾ ಸದಸ್ಯರುಗಳು ಸಾಮಾನ್ಯ ನಾಗರಿಕರಿಗೆ ನಗರಸಭೆಯಲ್ಲಿ ನಡೆಯುತ್ತಿರುವಂತಹ ವಿಷಯಗಳ ಬಗ್ಗೆ ಗಮನವನ್ನ ತರಬೇಕು. ಯಾಕಂದ್ರೆ 2023 ಮಾರ್ಚ್ 29ರ ದಿನದಂದು ಚುನಾವಣಾ ಕೋಡ್ ಆಫ್ ಕಂಡಕ್ಟ್ ಬಂತು. ಅವತ್ತಿನಿಂದ ನಮ್ಮ ನಗರಸಭೆಯಲ್ಲಿ ಬಿಜೆಪಿಯ ಆಡಳಿತಾವಧಿ ಮುಗಿತು. ತದನಂತರ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿಯ ನಿರೀಕ್ಷೆ ಇದ್ವಿ. ಚುನಾವಣೆಯ ನಂತರ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಬಂತು. ಅದಕ್ಕೂ ಕೂಡ ಕಾಂಗ್ರೆಸ್ನ ಸದಸ್ಯರು ತಡೆಯಾಜ್ಞೆಯನ್ನ ತಂದು ಇವತ್ತಿನ ದಿನ ನಗರಸಭೆ ಅನಾಥವಾಗಿದೆ ಅಂತ ಹೇಳ್ಬೋದು. ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ನಮ್ಮ ಎಲ್ಲ ನಗರಸಭಾ ಸದಸ್ಯರು, ನಮ್ಮ ಪಕ್ಷದ ಮುಖಂಡರು ಆಗಿರುವಂತಹ ಗಣೇಶ್ ಪ್ರಸಾದ್ ರವರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು, ನಮಗೆ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಟಿ.ಡಿ. ಮೇಘರಾಜ್ ರವರು
ಹಾಗೂ ಇಲ್ಲಿ ನೆರೆದಿರುವಂತಹ ನಮ್ಮೆಲ್ಲ ಆತ್ಮೀಯ ನಗರಸಭಾ ಸದಸ್ಯರುಗಳು ಮತ್ತು ಪಕ್ಷದ ವಿವಿಧ ಸ್ತರದ ಕಾರ್ಯಕರ್ತರು ಇಲ್ಲಿ ಸೇರ್ಕೊಂಡಿದ್ದೇವೆ. ನಗರಸಭೆಯಲ್ಲಿ ದಿನನಿತ್ಯವೂ ಕೂಡ ಸಾಮಾನ್ಯ ನಾಗರಿಕರು ಪರದಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಯಾವ ಕಾರಣಕ್ಕೆ ಅಂದ್ರೆ ಇಲ್ಲಿ ನಗರಸಭೆಯ ಕಸದ ಗಾಡಿಯಲ್ಲಿ, ಸ್ವಚ್ಛತೆಯ ಗಾಡಿಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ, ಈ ಆಸ್ತಿಯ ಎಲ್ಲ ದಾಖಲೆಗಳನ್ನ ಕೊಡಿ, ನಿಮಗೆ 7 ದಿನಗಳಲ್ಲಿ ಈ ಆಸ್ತಿಗಳನ್ನ ಕೊಡ್ತೀವಿ ಅಂತ ಹೇಳಿ. ಆದರೆ ಸಾಮಾನ್ಯ ನಾಗರಿಕರು ಬಂದು ಇಲ್ಲಿ ಟಪಾಲಲ್ಲಿ ಅವರ ಎಲ್ಲ ದಾಖಲೆಗಳನ್ನ ನೀಡಿ ಸುಮಾರು 1 ವರ್ಷವಾದ್ರೂ ಕೂಡ ಅವರಿಗೆ ಸಿಗದೇ ಇರುವಂತಹ ದಾಖಲೆಗಳ ಎಂಡಾರ್ಸ್ಮೆಂಟ್ ನಮ್ಮ ಹತ್ರ ಇದೆ. 6 ತಿಂಗಳಾದ್ರೂ ಕೊಟ್ಟಿಲ್ಲ. ಹೋಗ್ಲಿ, ಕಡೆ ಪಕ್ಷ ಈಗ 1 ತಿಂಗಳ ಹಿಂದೆ ಘೋಷಣೆ ಮಾಡಿರುವಂತಹ ಈ ಆಸ್ತಿಗಳನ್ನು ಕೂಡ ಇವರು ಕೊಡ್ತಾ ಇಲ್ಲ. ಈ ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ, ಕೆಲವೊಂದು ಕಡೆಗಳು ಸ್ಕ್ಯಾನೇ ಆಗಿರಲ್ಲ. ಈ ಆಸ್ತಿಯನ್ನ ಒಬ್ಬ ಅಧಿಕಾರಿ ನಿರ್ವಹಣೆ ಮಾಡಿದ್ರೆ ಕೇಸ್ ವರ್ಕರ್ ಮತ್ತೊಂದು ದಾಖಲೆಗಳನ್ನ ನಿರ್ವಹಣೆ ಮಾಡ್ತಾರೆ. ಇಲ್ಲಿ ಅಧಿಕಾರಿಗಳಲ್ಲೇ ಗೊಂದಲದ ಒಂದು ವಾತಾವರಣ ಇದೆ. ಸಾಮಾನ್ಯ ನಾಗರಿಕರು ಬಂದ್ರೆ ಅವರಿಗೆ ಎಲ್ಲಿ ಯಾವ ದಾಖಲೆಗಳನ್ನ ತೆಗೆದುಕೊಳ್ಬೇಕು, ನಾವು ಎಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ನಗರಸಭೆಯಲ್ಲಿ ಹೇಳೋರು ಕೇಳೋರು ಇಲ್ಲದಂಗಾಗಿದೆ. ಬ್ರೋಕರ್ಗಳ ಹಾವಳಿ ಹೆಚ್ಚಳವಾಗಿದೆ. ಇಲ್ಲಿ ನಗರಸಭಾ ಸದಸ್ಯರಿಗಿರುವಂತಹ ಮಾನ್ಯತೆ ಕೂಡ ಸಿಗ್ತಿಲ್ಲ ಅಂದ್ರೆ ಬ್ರೋಕರ್ಗಳಿಗೆ ಅತಿ ಹೆಚ್ಚಿನ ಮಾನ್ಯತೆಯನ್ನ ಕೊಡ್ತಾ ಇದ್ದಾರೆ. ಈ ಎಲ್ಲ ಆಡಳಿತ ವೈಫಲ್ಯ ಇದರಲ್ಲಿ ಇವತ್ತಿನ ದಿನ ಕಾಂಗ್ರೆಸ್ನ ಶಾಸಕರು ನಾವು ಒಂದು ಸುಶಾಸನವನ್ನ ಬರೀತೇವೆ, ನಾವು ಒಳ್ಳೆ ನಾಗರಿಕರಿಗೆ ಆಡಳಿತವನ್ನ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅವರು ಬಂದು ನೋಡ್ಬೇಕು ಇಲ್ಲಿ ಯಾವ ಯಾವ ಕಡತಗಳು ಹಾಗೆ ಧೂಳು ಹಿಡಿತಾ ಇದೆ ಅಂತ ಹೇಳಿ. ಎಲ್ಲಿ ಸಾಮಾನ್ಯ ನಾಗರಿಕರಿಗೆ ಸಿಗಬೇಕಾದಂತ ಮೂಲ ಸೌಲಭ್ಯಗಳು ಎಲ್ಲಿ ಸಿಗ್ತಿದೆ ಅನ್ನೋದನ್ನ ನಾವು ನೋಡ್ಬೇಕು. ಅಯ್ಯಪ್ಪ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಭಯದ ವಾತಾವರಣ ಇದೆ. ಯಾಕಪ್ಪ ಅಂದ್ರೆ ಅಲ್ಲಿ ಕರೆಂಟಿನ ವ್ಯವಸ್ಥೆಯೇ ಇಲ್ಲ, ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗಿದೆ. ಸಾಗರದ ಎಲ್ಲ ವಾರ್ಡ್ಗಳಲ್ಲೂ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗಿದೆ. ಎಲ್ಲಿದ್ದಾರೆ ಇವರು ಕರ್ಕೊಂಡು ಬಂದಿರುವಂತ ಜನ? ಕೇವಲ ಕಾಂಗ್ರೆಸ್ ಆಡಳಿತ ಇರುವಂತಹ ನಗರಸಭಾ ಸದಸ್ಯರ ವಾರ್ಡ್ಗಳಲ್ಲಿ ಮಾತ್ರ ಇವರು ಹೇಳದಂತೆ ಕೇಳುವಂತಹ ಕೆಲಸ ನಡೀತಾ ಇದೆ. ಅಧಿಕಾರಿಗಳು ಕೂಡ ಶಾಸಕರು ಹಾಗೂ ಕಾಂಗ್ರೆಸ್ನ ಪುಡಾರಿಗಳು ಹೇಳಿರೋ ಹಾಗೆ ಕೇಳ್ತಿದ್ದಾರೆ ಅನ್ನೋ ಭಾವನೆ ನಮ್ಮಲ್ಲಿ ಬರ್ತಾ ಇದೆ. ಸಾಮಾನ್ಯ ನಾಗರಿಕರಿಗೆ ಪಾಪ ಗೊತ್ತಿಲ್ಲ ಇನ್ನು ಬಿಜೆಪಿ ಆಡಳಿತದಲ್ಲೇ ನಗರಸಭೆ ಇದೆ ಅಂತ ಹೇಳಿ. ದಯಮಾಡಿ ನಾಗರಿಕರು ಗಮನಿಸಬೇಕು, ಇದು ಕಾಂಗ್ರೆಸ್ನ ಶಾಸಕರ ಆಡಳಿತದಲ್ಲಿ ನಡೆಯುತ್ತಿರುವಂತಹ ನಗರಸಭೆ ಅಂತ ಹೇಳಿ ನಾವು ಈಗ ಅವರಿಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಅಧ್ಯಕ್ಷರು ಇಲ್ದೇನೆ ಎಷ್ಟೋ ಜನ ಪಾಪ ನಮ್ಮನ್ನೇ ಸಂಪರ್ಕ ಮಾಡ್ತಾ ಇದ್ದಾರೆ. ನಾವು ದಿನನಿತ್ಯ ಇಲ್ಲಿ ನಗರಸಭೆಗೆ ಬರ್ತಾ ಇದ್ದೀವಿ. ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನಮಗೆ ನೋಡ್ತಾ ಇರ್ತಾರೆ. ಇಲ್ಲಿ ಸಾಮಾನ್ಯ ನಾಗರಿಕರಿಗೆ ಸಿಗ್ಬೇಕಾದಂತ ಮೂಲಭೂತ ಸೌಕರ್ಯಗಳು ಯಾವುದೂ ಸಿಗ್ತಿಲ್ಲ. ಅದು ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ರಸ್ತೆ ಅಂತೂ ಹೊಂಡಗೊಂಡು ಎಲ್ಲಿ ಮುಚ್ಚಿದ್ದಾರೆ ಅಂತ ಮುಚ್ಚಲ್ಲೇ ಮುಚ್ಚಿದ್ದಾರೆ ಬಿಟ್ರೆ ಬೇರೆ ವಾರ್ಡ್ಗಳ ಬಗ್ಗೆ ಗಮನನೇ ಇಲ್ಲ. ಪೇಟೆ ಮಧ್ಯದಲ್ಲಿರೋ ವಾರ್ಡ್ಗಳನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಎಕ್ಸ್ಟೆನ್ಷನ್ ವಾರ್ಡ್ಗಳು ಕೂಡ ಕಾಂಗ್ರೆಸ್ ಸದಸ್ಯರಿರುವ ವಾರ್ಡ್ಗಳಲ್ಲೇ ಹೆಚ್ಚಾಗಿ ಕೆಲಸ ನಡೀತಾ ಇದೆ. ಎಲ್ಲಿ ಬಿಜೆಪಿ ಸದಸ್ಯರುಗಳು ಇರೋ ವಾರ್ಡಲ್ಲಿ ನಡೀತಾ ಇದೆ, ಇಲ್ಲೂ ಕೂಡ ದ್ವೇಷದ ರಾಜಕೀಯವನ್ನ ಬಿತ್ತುತ್ತಾ ಇದ್ದಾರೆ. ಇದು ಎಲ್ಲರಿಗೂ ಒಂದು ನೋವನ್ನು ಉಂಟು ಮಾಡಿದೆ. ಯಾಕಂದ್ರೆ ಸಾಮಾನ್ಯ ನಾಗರಿಕರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನಗರಸಭೆಗೆ ಕಂದಾಯವನ್ನ ಕಟ್ತಾ ಇದ್ದೀವಿ. ಕೊಡಬೇಕಾದಂತ ಸವಲತ್ತುಗಳನ್ನ ಸಮಾನವಾಗಿ ಎಲ್ಲರಿಗೂ ಕೊಡಬೇಕು. ಯಾಕೆ ಇಲ್ಲಿ ತಾರತಮ್ಯ ನಡೀತಿದೆ? ಆಡಳಿತ ಅಧಿಕಾರಿಗಳು ಕೂಡ ಕೂಡಲೇ ಗಮನ ಹರಿಸಬೇಕು. ಕೇವಲ ಸಾಮಾನ್ಯ ಸಭೆಯಲ್ಲಿ ನಡೆದಂತಹ ವಿಷಯಗಳು ಕಡತದಲ್ಲೇ ಮಾತ್ರ ಅದರ ಒಂದೇ ಒಂದು ಕಾಮಗಾರಿಗೆ ಮಾತ್ರ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿತ್ತು. ಅದು ನಮ್ಮ ಇಂದಿರಾ ಕ್ಯಾಂಟೀನ್ಗೆ ಏನೋ ಒಂದು 5 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಅದನ್ನ ಅಲ್ಲಿ ಶಂಕುಸ್ಥಾಪನೆ ಮಾಡಿದ್ರು. ಉಳಿದ 8 ಕಾಮಗಾರಿಗಳು ಗಮನದಲ್ಲಿ ಕೇಳ ಪತ್ರಕರ್ತರ ಉಳಿದ 8 ಕಾಮಗಾರಿಗಳು ಕೇಂದ್ರ ಸರ್ಕಾರದ 15 ಫೈನಾನ್ಸ್ ಮತ್ತು ನಗರಸಭೆಯ ತೆರಿಗೆಯಿಂದ ಸಂಗ್ರಹ ಆಗಿರ್ತಕ್ಕಂಥ ಜನರಲ್ ಫಂಡ್ ಇಂದ ಮಾಡಿರ್ತಕ್ಕಂಥ ಕಾಮಗಾರಿಯ ಹೊರತು ಒಂದೇ ಒಂದು ರೂಪಾಯಿ ರಾಜ್ಯ ಸರ್ಕಾರದಿಂದ ಅನುದಾನ ಬಂದಿಲ್ಲ. ವಿತ್ ರೆಕಾರ್ಡ್ ನಾ ಹೇಳ್ತಾ ಇದ್ದೀನಿ, ವಿತ್ ರೆಕಾರ್ಡ್. ಯಾರು ಕೂಡ ನನ್ನ ಹತ್ರ ಬಂದು ಸವಾಲ್ ಇದೆ, ನನ್ನ ಹತ್ರ ನಾನು ಸವಾಲ್ ಆಗ್ತಾ ಇದ್ದೀನಿ, ಒಂದೇ ಒಂದು ರೂಪಾಯಿ ಅನುದಾನ ರಾಜ್ಯ ಸರ್ಕಾರದಿಂದ ಬಂದಿಲ್ಲ. ಮಾತೆತ್ತರೆ 4.25 ಕೋಟಿ ರೂಪಾಯಿ ಈಗ ಬಿಡುಗಡೆ ಆಯ್ತು ಅಂತ ಮೊನ್ನೆ ಶಾಸಕರು ಹೇಳಿದ್ರು. ನಾನು ತಕ್ಷಣ ಆಯುಕ್ತರಿಗೆ, ನಮ್ಮ ಇಂಜಿನಿಯರ್ಗಳಿಗೆ ಫೋನ್ ಮಾಡಿದೆ. ಆ 4.25 ಕೋಟಿ ಯಾವ ಒಂದು ಅನುದಾನದ ಅಡಿಯಲ್ಲಿ ಬಿಡುಗಡೆ ಆಗಿದೆ, ಯಾವ ಸ್ಕೀಮ್ ನಡಿಯಲ್ಲಿ ಬಿಡುಗಡೆ ಆಗಿದೆ, ನಮಗೂ ಕ್ರಿಯಾ ಯೋಜನೆ ಮಾಡೋಣ, ನಾವು ನಮ್ದು ಪಕ್ಷದಿಂದ 18-20 ಜನ ನಾವು ಸದಸ್ಯರಿದ್ದೀವಿ, ನಾವು ಕೂಡ ಕೊಡ್ತೀವಿ ಅಂತ ಅಂದ್ರೆ, ಇಲ್ಲ ಸರ್ ಅದಕ್ಕೆ ಗೊತ್ತಿಲ್ಲ ಸರ್ ನಮ್ಗೆ. ಈ ಮಾತನ್ನ ಅಧಿಕಾರಿಗಳು ಹೇಳ್ತಾರೆ. ಅಂದ್ರೆ ಏನು ಸೂಚಿಸ್ತಾ ಇದೆ?
ಕೇವಲ ಭಾಷಣಕ್ಕೆ ಮಾತ್ರ ಅನುದಾನ ಸೀಮಿತನೋ ಅಥವಾ ಅನುಷ್ಠಾನವನ್ನು ತರುತ್ತಿರೋ ಹೇಳ್ತಕ್ಕಂಥ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಧ್ವಜ, ನಮ್ಮ ಶಾಶ್ವತ ಧ್ವಜಸ್ತಂಭ ಇದೆ. ಹಿಂದುಳಿದ ವರ್ಗದ ಮಹಿಳೆಯರು ಯಾವೊಬ್ಬರು ಮಹಿಳೆಯರು ಅಧ್ಯಕ್ಷರು ಆಗ್ತಿದ್ರು. ಆದ್ರೆ ಕಾಂಗ್ರೆಸ್ನವರಿಗೆ ಅದು ಇಷ್ಟ ಇಲ್ಲ. ಯಾಕಂದ್ರೆ ಪವರ್ ಸೆಂಟರ್ ಇನ್ನೊಂದು ಆಗಬಾರದು ಅಂತಕ್ಕಂಥದ್ದು ಅವ್ರ ಯೋಚನೆ, ದೂರಾಲೋಚನೆ ಮತ್ತು ದುರಾಲೋಚನೆ. ಶಾಸಕರ ಸುಪರ್ದಿಯಲ್ಲಿ ಮಾತ್ರ ನಗರಸಭೆ ನಡೀಬೇಕು. ಎಲ್ಲಾದ್ರೂ ಬಿಜೆಪಿ ಅವರು ನಗರಸಭೆ ಆಡಳಿತಕ್ಕೆ ಬಂದ್ರೆ ಎಲ್ಲಿ ತಮ್ಮ ಮಹತ್ವ ಕಡಿಮೆ ಆಗ್ಬಿಡಿತ್ತೋ ಹೇಳ್ತಕ್ಕಂಥ ಒಂದು ಹೆದರಿಕೆ ಕಾಂಗ್ರೆಸ್ನವರಿಗೆ. ಇದರ ಅಂಗವಾಗಿ ಅವರು ಮೀಸಲಾತಿಗೆ ತಡೆಯಾಜ್ಞೆ ತಂದು ಇವತ್ತು ಸಾಗರ ಪರಿತಪಿಸ್ತಾ ಇದೆ. ನಾವು ಮಾನ್ಯ ಉಪವಿಭಾಗಾಧಿಕಾರಿಗಳು ಒಬ್ಬ ಅತ್ಯಂತ ಪ್ರಾಮಾಣಿಕ ನಿಸ್ಪೃಹ ಅಧಿಕಾರಿ ಬಂದಿದ್ದಾರೆ ಅಂತ ಹೇಳಿ ನಾವು ಕೂಡ ಸಂತೋಷ ಪಟ್ಟಿದ್ವಿ. ಆದ್ರೆ ಅಂತಹ ಪ್ರಾಮಾಣಿಕ ಅಧಿಕಾರಿಗಳಿಗೆ ಅವರ ಮೇಲೆ ಒತ್ತಡವನ್ನು ತರ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ. ನೇರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಕಳೆದ 20 ತಿಂಗಳ ಅವಧಿಯಲ್ಲಿ ಕೇವಲ 3 ಮೀಟಿಂಗ್ಗಳನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಕೇವಲ 3 ಮೀಟಿಂಗ್ಗಳು. ಉಪವಿಭಾಗಾಧಿಕಾರಿಗಳಿಗೆ, ಆಯುಕ್ತರಿಗೆ ನಾವು ಗಮನಕ್ಕೆ ತಂದ್ರೆ ಆಯ್ತು ಸರ್, ಮುಂದಿನ ತಿಂಗಳು ಮಾಡ್ತೀವಿ ಸರ್, ಇನ್ನು 15 ದಿವಸ ಮಾಡ್ತೀವಿ ಸರ್, ಹಾರಿಕೆ ಉತ್ತರಗಳನ್ನು ಕೊಡೋದ್ರ ಮೂಲಕ ಜನಪ್ರತಿನಿಧಿಗಳಿಗೆ ಅವಮಾನವನ್ನ ಈ ಸರ್ಕಾರ ಮಾಡ್ತಾ ಇದೆ, ಈ ಶಾಸಕರು ಮಾಡ್ತಾ ಇದ್ದಾರೆ, ಈ ನಮ್ಮ ಆಡಳಿತ ವ್ಯವಸ್ಥೆ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅಂತ ಹೇಳಿ. ಅಂದ್ರೆ ಪ್ರಜಾಪ್ರಭುತ್ವ ನಡೀತಾ ಇರುವ ಸಾಗರದಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆಯಾ? ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ, ಆಡಳಿತ ಪಕ್ಷ ಸರ್ವೇ ಸಾಮಾನ್ಯ. ಆದ್ರೆ ಅವ್ರ ವಿರುದ್ಧ ಮಾತನಾಡೇ ಇಲ್ಲ ಅಂತ ಅಂದ್ರೆ ಏನ್ ಸೂಚಿಸ್ತಾ ಇದ್ದೀರಿ ತಾವು? ಕೇಳಬೇಕಲ್ಲ ಈ ಪ್ರಶ್ನೆನ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಏನು ಸಾಗರದ ನಮ್ಮ ನಗರಸಭೆ ಸದಸ್ಯರುಗಳ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ನಾವು ಮಾಡಿದ್ದೇವೆ. ಈ ಒಂದು ಹೋರಾಟ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಇದು ಇಲ್ಲಿಗೆ ನಿಲ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಮೊನ್ನೆ ನಾವು ಒಂದು ಹೋರಾಟವನ್ನು ಮಾಡಿದ್ವಿ ಗೋಪಾಲಗೌಡ ಕ್ರೀಡಾಂಗಣ. ಹಾಗೆ ಮೂಲ ಮಂಜೂರಾತಿ ಪತ್ರವನ್ನು ಕೇಳಿದ್ರು ಕೂಡ ಕೊಡ್ತಾ ಇಲ್ಲ. ಇಲ್ಲ ಈ ಸೊತ್ತು ಕೊಟ್ಟ ಮೇಲೆ ಮೂಲ ಮಂಜೂರಾತಿ ಬೇಡ ಅಂತಾರೆ. ಕೆಲವರು ಲಾಯರ್ಗಳು ಅದಕ್ಕೆ ಲೀಗಲ್ ಅಪೀಲ್ ಅನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಅದು ಒರಿಜಿನಲ್ ಇಲ್ಲ ಡೂಪ್ಲಿಕೇಟ್ ಅನ್ನೋದನ್ನ ಕನ್ಸಿಡರ್ ಮಾಡಕ್ ಆಗಲ್ಲ. ಹಂಗಾಗಿ ನಮಗೆ ಮೂಲ ಮಂಜೂರಾತಿ ಬೇಕು ಅಂತದ್ದು ಎಷ್ಟೋ ಆಗ್ರಹಗಳು ಆಗಿದೆ ನಗರಸಭೆಯಲ್ಲಿ ಅಂತ ಹೇಳ್ಕೊಂಡು ಅವರು ನಾಳೆ ನಮಗೆ ತೊಂದರೆ ಆಗತ್ತೆ ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಅದನ್ನು ಈ ಸೊತ್ತನ್ನು ಕೂಡಲೇ ಕೊಡ್ಬೇಕು. ಯಾಕಂದ್ರೆ ಇವತ್ತು ದಿನನಿತ್ಯ ಈಗಾಗಲೇ ಹೇಳಿದ್ರು ನಮ್ಮ ಜಿಲ್ಲಾಧ್ಯಕ್ಷರು, ದಿನನಿತ್ಯ ಕೆಲ್ಸಕ್ಕೆ ಹೋಗುವಂತವ್ರು 1,000 ಕೆಲಸ, ಅವರು 1,000 ದುಡಿದ್ರೆ ಮಾತ್ರ ಜೀವನ ನಡೆಯುತ್ತೆ, ಮಕ್ಕಳು ಅವರ ಸಂಸಾರ ನಡೆಯುತ್ತೆ. ಅಂತದ್ರಲ್ಲಿ ನಗರಸಭೆ ಒಂದ್ ದಿವಸ ರಜಾ ಬಂದಿ ಮಾಡ್ಕೊಂಡು ಬಂದ್ರು ಕೂಡ ಇಲ್ಲಿ ಅರ್ಜಿ ಹಾಕಿ ಹೋಗಿರ್ತಾರೆ, ಅವ್ರಿಗೆ ವಾರಗಟ್ಲೆ ಓಡಾಡಿಸ್ತಾರೆ. ಈ ಸೊತ್ತು ನಗರಸಭೆ ಬಂದ್ ಬೇಜಾರಾಗ್ಬಿಟ್ಟಿರತ್ತೆ ಅವರಿಗೆ. ಆ ರೀತಿ ವ್ಯವಸ್ಥೆ ಆಗ್ತಿದೆ. ಈ ಹಿಂದೆ ನಾವು ಗಣೇಶಣ್ಣ ಕೂಡ ಹೇಳಿದ್ರು ಮೀಟಿಂಗ್ ಅಲ್ಲಿ, ನಾವು ಹಿಂದೆ ಏನು ಟ್ಯಾಕ್ಸ್ ವಸೂಲಿ ಮಾಡ್ತಿದ್ರು ಅಲ್ಲಲ್ಲೇ ವಾರ್ಡ್ ವೇಜ್ ಅಲ್ಲಿ 3-4 ವಾರ್ಡ್ ಆಗಿ ಅದೇ ರೀತಿಯಲ್ಲಿ ಈ ಸೊತ್ತನ್ನು ಅಲ್ಲೇ ಕೊಡಂಗಾಗಬೇಕು, ತಕ್ಷಣದಲ್ಲಿ ಕೊಡಂಗಾಗಬೇಕು. ಏನು ತೊಂದರೆ ಇಲ್ಲ, ಎಲ್ಲ ಅಧಿಕಾರಿಗಳನ್ನು ಖರ್ಚು ಮಾಡ್ಬೇಕು. ಈಗೇನು ಅಧಿಕಾರಿಗಳು ಯಾವತ್ತೂ ಕೂಡ ಆಫೀಸಲ್ಲಿ ಕೂಡ ಇರಲ್ಲ. ಈಗಾಗಲೇ ನಾವು ನೋಡಿದ್ವಿ ಆಡಳಿತ ನಗರಸಭೆದು ಇಲ್ಲದೆ ಇರೋದ್ರಿಂದ ಜನರಿಗೆ ಮರ್ತು ಹೋಗ್ಬಿಟ್ಟಿದೆ. ಏನಪ್ಪಾ ನಗರಸಭೆ ಇಲ್ಲೇ ಇಲ್ಲ, ನಿಮ್ಮ ಅವಧಿ ಹಂಗೆ ಮುಗ್ದೋಗುತ್ತಾ ಅಂತ ಹೇಳ್ಕೊಂಡಾಗಿದೆ. ಹಾಗಾಗಿ ಈ ಕೂಡಲೇ ಈ ಸೊತ್ತು ಕೂಡ ಕೊಡಬೇಕು. ಹಾಗೆ ಶಾಸಕರ ಗಮನ ಕೂಡ ತರ್ತೀನಿ. ಹಿಂದೆ ಸರ್ಕಾರ ಸ್ಪೆಷಲ್ ಗ್ರಾಂಟ್ 7 ಕೋಟಿ ಕೊಟ್ಟಿತ್ತು. ಅದರಲ್ಲಿ 28 ವರ್ಗನ ಒಬ್ಬನೇ ಗುರುಗೌಡ ಅಂತ ತಗೊಂಡಿದ್ರು. ನಾವು ಹಿಂದೆ 2-3 ಸಲ ಮೀಟಿಂಗ್ ಅಲ್ಲಿ ಮಾತಾಡಿದೀವಿ. ಅದನ್ನ ಅವರು ಏನ್ ಮಾಡ್ತಾರೆ ಕೆಲಸ ಕೇಳಿ, ಇಲ್ಲ ಅಂದ್ರೆ ಅವರನ್ನ ಬ್ಲಾಕ್ ಲಿಸ್ಟಿಗಾಗಿ ಕೂಡಲೇ ಟೆಂಡರ್ ಕರೆದಿ ಅದನ್ನ ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಕೂಡ ಹೇಳಿದೀವಿ ನಾವು. ಆದ್ರೆ ಅದನ್ನು ಇದುವರೆಗೂ ಕೂಡ ಮಾಡಿಲ್ಲ. ಯಾಕಂದ್ರೆ ಅದು ತುರ್ತು ಕಾಮಗಾರಿ ಇರುವಂತದ್ದು ಚರಂಡಿಗಳಿಗೆ ಜಾಸ್ತಿ ಎಲ್ಲ ವಾರ್ಡ್ಗಳ ಸದಸ್ಯರಲ್ಲೂ ಕೂಡ ಇದೆ. ತಮ್ಮ ಕಾಂಗ್ರೆಸ್ ವಾರ್ಡ್ ಸದಸ್ಯರು ಇದ್ದಾರೆ, ನಮ್ಮ ಬಿಜೆಪಿ ಸದಸ್ಯರು ಕೂಡ ಇದ್ದಾರೆ. ಅದನ್ನು ಕೂಡಲೇ ಗಮನಿಸಬೇಕು. ನಾವು 2-3 ಮೀಟಿಂಗ್ ಅಲ್ಲಿ ಹೇಳಿದೀವಿ. ಈ ಕೂಡಲೇ ಅದನ್ನ ವರ್ಕ್ ಆಗಂಗೆ ಮಾಡ್ಬೇಕಂತ ನಾನು ಕೂಡ ಆಗ್ರಹಿಸ್ತೀನಿ. ಹಾಗೆ ಸ್ವಚ್ಛತೆಯಲ್ಲಿ ಈಗಾಗಲೇ ಲೈಟು ಸ್ವಚ್ಛತೆಯಲ್ಲಿ ಹೇಳಿದ್ರು, ಸ್ವಚ್ಛತೆ ಅಂತೂ ಸಂಪೂರ್ಣವಾಗಿ ಹಾಳಾಗಿದೆ. ಈಗಾಗಲೇ ಹಿಂದೆ ಪ್ರಭಾಕರ್ ಗುರುಪ್ರಸಾದ್ ಅಂತ ಮೌನೇಶ್ವತೆ ಇದ್ರು, ಅವರೆಲ್ಲ ಇದ್ದಾಗ ಸ್ವಚ್ಛತೆ ತುಂಬಾ ಚೆನ್ನಾಗಿ ನಡೀತಿತ್ತು. ನಾವು ನೋಡ್ತಿದ್ವಿ, ನಾವು ಹಿಂದೆ ಕೂಡ ಕೌನ್ಸಿಲರ್ ಆಗಿದ್ವಿ. ನಾವು ಆಗದೆ ಫೀಲ್ಡ್ ಅಲ್ಲಿ ಕೂಡ ಪ್ರಸಾದ್ ಅವರೆಲ್ಲ ಇದ್ರು, ನಮ್ಮ ಸಂತೋಷ್ ಶೆಟ್ಟಲ್ಲ. ಆ ಸಂದರ್ಭದಲ್ಲಿ ಕೂಡ ಸ್ವಚ್ಛತೆಗೆ ದಿನನಿತ್ಯ ಬಂದು ವಾರ್ಡಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ರು. ಈಗ ನಮ್ಮ AW ಅವರು, ಮದನಿ ಅವರು, ಮಹೇಶ್ ಅವರು ಅವರೆಲ್ಲ ಇದ್ದಾರೆ, ಶೈಲೇಶ್ ಅವರೆಲ್ಲ ಕೆಲವೊಬ್ರು ನಿಂತ್ಕೊಂಡು ಕೆಲಸ ಏನ್ ಬರ್ತಾರೆ ನಿಂತ್ಕೊಂಡು ಕೆಲಸ ಮಾಡ್ಸಲ್ಲ. ಕ್ಲೀನ್ ಮಾಡ್ಸಿರೋ ಕಸ ತೆಗೆಯಕ್ಕೆ 1-1.5 ತಿಂಗಳು ಬೇಕು, ಮತ್ತೆ ಅದು ಹಂಗೆ ಹಾಳೋಗಿರುತ್ತೆ. ಆ ರೀತಿ ಸದಸ್ಯರು 2 ಸಲ ಹೇಳ್ಬೋದು, ಅವರಿಗೆ 1 ಸಲ 2 ಸಲ ಹೇಳ್ಬೋದು. ಹೇಳಿದಾಗ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಸರ್, ಏನು ಹೇಳಲ್ಲ ಅವರು. ನಾಳೆನೇ ಮಾಡ್ತೀವಿ ಸರ್ ಅಂತಾರೆ. ನಾಳೆ ಅನ್ನೋದು 15 ದಿವಸ ವಾರ ಆದ್ರೂ ಆಗೋದಿಲ್ಲ. ಈ ರೀತಿ ನಾವು ನೋಡ್ತೀವಿ, ತೆಗ್ದಾಕಿದ್ದು ಅಲ್ಲಲ್ಲಿ ಹಂದಿ, ನಾಯಿ
ದನ ಎಲ್ಲ ಆ ಪ್ಲಾಸ್ಟಿಕ್ ಗಳನ್ನ ಇನ್ನೊಂದು ತಿಂತ ಇದೆ. ಅದನ್ನು ಕೂಡಲೇ ಗಮನ ಹರಿಸಬೇಕಾಗತ್ತೆ. ಆಮೇಲೆ ನಾವು ಕೆಲವೊಂದು ವಾಟರ್ ಸಪ್ಲೈ ನೀರಿಂದು ಅಲ್ಲಲ್ಲೇ ಸೋರಿಕೆ ಆಗ್ತಾ ಇರುತ್ತೆ. ರಾಜೇಶ್ವರಿ ಹೇಳಿದ್ರೆ ನಮ್ಮ ಹತ್ರ ಜನನೇ ಇಲ್ಲ ಅಂತಾರೆ. ಬೇಡ ಆಗಿದ್ದಕ್ಕೆಲ್ಲ ಇವರು ದುಡ್ಡನ್ನ ಖರ್ಚು ಮಾಡ್ತಾರೆ ಲಕ್ಷಗಟ್ಲೆ. ಅದಕ್ಕೆ 4-5 ಜನ ತಗೊಂಡು ಕೂಡಲೇ ಪೈಪ್ ಲೈನ್ ಹೊಡೆದ್ರೆ ನೀರು ಸೋರಿಕೆ ಆಗ್ತಾ ಇರುತ್ತೆ, ಮನೆಗಳಿಗೆ ಹೋಗಲ್ಲ. ಅಂತದನ್ನು ಸರಿ ಮಾಡಕ್ಕೆ 15 ದಿವಸ 1 ತಿಂಗಳಾದ್ರೂ ಇವ್ರ ಹತ್ರ ಆಗಲ್ಲ. ಮೈನ್ ರೇಸಿಂಗ್ ವಾಲ್ ಆಗ್ಲಿ ಯಾವ್ದಾಗ್ಲಿ ನಾವು ನೋಡ್ತೀವಿ, ಹೇಳಿರ್ತೀವಿ, ಎಲ್ಲ ಸದಸ್ಯರು ಕೂಡ ಹೇಳಿರ್ತಾರೆ. ವಾರಗಟ್ಲೆ ಕೂಡ ಅದನ್ನ ಗಮನ ಹರಿಸಿದೆ ಅದು ಹಂಗೆ ಪೋಲ್ ಆಗ್ತಾ ಇರುತ್ತೆ. ಅದನ್ನು ಕೂಡ ಕೂಡಲೇ ಮಾಡ್ಬೇಕು. ಒಳ್ಳೆಯ ಒಂದು ಆಡಳಿತ ಕೊಡ್ಬೇಕನ್ನೋದೇ ನಮ್ಮ ಸದಸ್ಯರುಗಳೆಲ್ಲರೂ ಇವತ್ತು ನಾವು ಗೆದ್ದಿದ್ದೀವಿ. ಅದೇ ರೀತಿ ನಮಗೆ ಕೂಡ ಕುತೂಹಲಕ್ಕಿದೆ, ಒಂದು ವಾರ್ಡಿಂದ ಒಂದು ವಾರ್ಡಿಗೆ ಹೋದಾಗ ಒಳ್ಳೆ ಕೆಲಸ ಮಾಡ್ಬೇಕಂತ. ಇವತ್ತು ನಗರಸಭೆಯಲ್ಲಿ ಯಾವುದೇ ರೀತಿ ಕೆಲಸಗಳು ಆಗ್ತಾ ಇಲ್ಲ. ಹಾಗಾಗಿ ಈ ಕೂಡಲೇ ಗಮನ ಹರಿಸಬೇಕು. ಬೀದಿ ದೀಪ ಅಂತೂ ಈ ಗೌರ್ಮೆಂಟ್ ಬಂದ್ಮೇಲೆ ಈಗಾಗಲೇ ಶಾಸಕರಿಗೆ ಕೂಡ ನಾವು 2-3 ಸಲ ತಂದಿದ್ದೀವಿ ಗಮನಕ್ಕೆ. ಇನ್ನೂವರೆಗೂ ಒಂದು ಲೈಟ್ ಕೂಡ ನಮಗೆ ಬಂದಿಲ್ಲ. ಕೂಡಲೇ ಶಾಸಕರು ಇದನ್ನೆಲ್ಲ ಗಮನ ಹರಿಸಿ ಕೂಡಲೇ ಮಾಡ್ಬೇಕಂತ ನಾನು ರಾಜೇಶ್ವರಿ ಹೇಳಿದ್ರೆ ನಮ್ಮ ಹತ್ರ ಜನನೇ ಇಲ್ಲ ಅಂತಾರೆ. ಬೇಡ ಆಗಿದ್ದಕ್ಕೆಲ್ಲ ಇವರು ದುಡ್ಡನ್ನ ಖರ್ಚು ಮಾಡ್ತಾರೆ ಲಕ್ಷಗಟ್ಲೆ. ಅದಕ್ಕೆ 4-5 ಜನ ತಗೊಂಡು ಕೂಡಲೇ ಪೈಪ್ ಲೈನ್ ಹೊಡೆದ್ರೆ ನೀರು ಸೋರಿಕೆ ಆಗ್ತಾ ಇರುತ್ತೆ, ಮನೆಗಳಿಗೆ ಹೋಗಲ್ಲ. ಅಂತದನ್ನು ಸರಿ ಮಾಡಕ್ಕೆ 15 ದಿವಸ 1 ತಿಂಗಳಾದ್ರೂ ಇವ್ರ ಹತ್ರ ಆಗಲ್ಲ. ಮೈನ್ ರೇಸಿಂಗ್ ವಾಲ್ ಆಗ್ಲಿ ಯಾವ್ದಾಗ್ಲಿ ನಾವು ನೋಡ್ತೀವಿ, ಹೇಳಿರ್ತೀವಿ, ಎಲ್ಲ ಸದಸ್ಯರು ಕೂಡ ಹೇಳಿರ್ತಾರೆ. ವಾರಗಟ್ಲೆ ಕೂಡ ಅದನ್ನ ಗಮನ ಹರಿಸಿದೆ ಅದು ಹಂಗೆ ಪೋಲ್ ಆಗ್ತಾ ಇರುತ್ತೆ. ಅದನ್ನು ಕೂಡ ಕೂಡಲೇ ಮಾಡ್ಬೇಕು. ಯಾಕಂದ್ರೆ ಜನರಿಗೆ ನಾವು ಈಗೇನಂದ್ರೆ ಒಳ್ಳೆಯ ಒಂದು ಆಡಳಿತ ಕೊಡ್ಬೇಕನ್ನೋದೇ ನಮ್ಮ ಸದಸ್ಯರುಗಳೆಲ್ಲರೂ ಇವತ್ತು ನಾವು ಗೆದ್ದಿದ್ದೀವಿ. ಅದೇ ರೀತಿ ನಮಗೆ ಕೂಡ ಕುತೂಹಲಕ್ಕಿದೆ, ಒಂದು ವಾರ್ಡಿಂದ ಒಂದು ವಾರ್ಡಿಗೆ ಹೋದಾಗ ಒಳ್ಳೆ ಕೆಲಸ ಮಾಡ್ಬೇಕಂತ. ಇವತ್ತು ನಗರಸಭೆಯಲ್ಲಿ ಯಾವುದೇ ರೀತಿ ಕೆಲಸಗಳು ಆಗ್ತಾ ಇಲ್ಲ. ಹಾಗಾಗಿ ಈ ಕೂಡಲೇ ಗಮನ ಹರಿಸಬೇಕು. ಬೀದಿ ದೀಪ ಅಂತೂ ಈ ಗೌರ್ಮೆಂಟ್ ಬಂದ್ಮೇಲೆ ಈಗಾಗಲೇ ಶಾಸಕರು ಕೂಡ ನಾವು 2-3 ಸಲ ತಂದಿದ್ದೀವಿ ಗಮನಕ್ಕೆ. ಇನ್ನೂವರೆಗೂ ಒಂದು ಲೈಟ್ ಕೂಡ ನಮಗೆ ಬಂದಿಲ್ಲ. ಕೂಡಲೇ ಶಾಸಕರು ಇದನ್ನೆಲ್ಲ ಗಮನ ಹರಿಸಿ ಕೂಡಲೇ ಮಾಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಹಾಗೆ ಈ ಬಿಡಾರಿ ದನಗಳು ಸಿಕ್ಕಾಪಟ್ಟೆ ರಸ್ತೆಯಲ್ಲಿ ಮಲ್ಕೊಂಡಿದ್ದಾವೆ, ತುಂಬಾ ಅನಾಹುತ ಆಗಿದೆ. ಮೊನ್ನೆ ಕೂಡ ಒಂದು 2-3 ಜನ ಲೇಡೀಸ್ ಒಂದ್ಸಲ ಬಿದ್ದಿದ್ದಾರೆ ಹಳ್ಳಿಕೊಪ್ಪ JP ನಗರ ಆ ಭಾಗದಲ್ಲಿ. ಹಿಂದೆ ನಾವು ಒಂದು ದೊಡ್ಡಿ ಮಾಡಿ ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು ಅಂದಿತ್ತು. ಇಲ್ಲ, ಅದನ್ನು ಬೇರೆ ರೀತಿಯಲ್ಲಿ ವ್ಯವಸ್ಥೆ ನಗರಸಭೆ ಆಡಳಿತ ಮಾಡಬೇಕು. ಈ ಮಂಗಗಳಂತೂ ಈಗ ಸಿಟಿಗೆ ಸಿಕ್ಕಾಪಟ್ಟೆ ಆಗಿದೆ. ಅದಕ್ಕೆ ಯಾವ ರೀತಿ ಕ್ರಮ ತಗೊಂತಾರಂತ ಕೂಡಲೇ ಮಾಡಬೇಕು. ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ಬೇಕಂತ ಹೇಳ್ಕೊಂಡು ಕೇಳ್ತಾರೆ, ನ್ಯೂಸ್ ಚಾನೆಲ್ಗಳಲ್ಲಿ ಹಾಕ್ತಾರೆ. ಹೇಗ್ ಹೋಗ್ತಾರೆ ಕೌನ್ಸಿಲರ್ ವಾರ್ಡಿಗೆ? ಸ್ವಚ್ಛತೆ ಇಲ್ಲ, ಕರೆಂಟ್, ಬೀದಿ ದೀಪ 1 ವರ್ಷದಿಂದ ಒಂದೇ ಒಂದು ಬೀದಿ ದೀಪ ತರಿಸ್ಕೊಟ್ಟಿಲ್ಲ. ಎಲ್ಲಾ ಬೀದಿ ದೀಪನು ಎಲ್ಲಿ ಹೋದ್ರು ಕತ್ಲಿದೆ. ರಿಪೇರಿ ಮಾಡಕ್ಕೂ ಇಲ್ಲದ ಒಬ್ರು ಬಿಟ್ರೆ ಮತ್ತೊಬ್ರು ಇಲ್ಲ. ಅದು ಇರೋದು ಒಂದೇ ವೆಹಿಕಲ್. ಅದು ಬಿಟ್ರೆ ಅವ್ರಿಗೆ ಬಿಟ್ರೆ ಇನ್ಯಾರು ಮತ್ತೊಂದು ವೆಹಿಕಲ್ ತರಿಸ್ತೀವಿ ಅಂತಾರೆ. ಎಲ್ಲೂ ಆ ವ್ಯವಸ್ಥೆ ಇಲ್ಲ. ಅದ್ರಲ್ಲಿ ಏಣಿ ವ್ಯವಸ್ಥೆ ಇಲ್ಲ. ಕೆಲವೊಂದ್ ಕಡೆ ಹೋಗಕ್ಕಾಗಲ್ಲ, ಆ ಭಾಗದಲ್ಲಿ ಏಣಿ ವ್ಯವಸ್ಥೆ ಬೇಕು, ಆ ವ್ಯವಸ್ಥೆ ಇಲ್ಲ. ಹೇಗ್ ನಿರ್ವಹಣೆ ಮಾಡೋದು? ಅವ್ರಾದ್ರೂ ಹೇಳ್ತೀವಿ ನಾವು ಮಾಡಿಲ್ಲ ಅಂತ ಬೈತೀವಿ. ಯಾಕಂದ್ರೆ ಮಾಡೋದಕ್ಕೆ ಅವಕಾಶ ಬೇಕಲ್ಲ ಅವರಿಗೆ. ಯಾವ ರೀತಿ ಅವಕಾಶ ಒದಗಿಸ್ಕೊಡ್ಬೇಕಲ್ಲ ಎಲ್ಲರೂ. ಹಾಗೆ ನನ್ನ ವಾರ್ಡಲ್ಲಿ ಒಂದು ಭೂ ಕಬಳಿಕೆ ಆಗಿದೆ ಗಣೇಶ್ ನಗರ ಭಾಗದಲ್ಲಿ, ಸರ್ವೆ ನಂಬರ್ 9. ಹೋದ ಟೈಮಲ್ಲಿ ಆ ಜಾಗ ಅವ್ರದೇ ಆಗಿತ್ತು ಅಂತ ನಾ ಕೇಳಿದ್ದೆ ಗೆದ್ದಾಗ. ಆದ್ರೆ ಅವ್ರು ಅದಕ್ಕೆ ಯಾವುದೇ ರೀತಿಯ ಬೇಲಿ ಅಥವಾ ಕಾಂಪೌಂಡ್ ಹಾಕಿರ್ಲಿಲ್ಲ. ಈಗ ಗೆದ್ದ ನಂತರ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸುಮಾರು 10 ಅಡಿಯ ಎತ್ತರದ ಕಾಂಪೌಂಡ್ ಹಾಕಿದ್ದಾರೆ. ಯಾವ ರೀತಿ ರೆಕಾರ್ಡ್ ಆಗಿದೆ ಅಂತ ಹೇಳಿ ಕೇಳಕ್ಕೋಸ್ಕರ ನನ್ನ ಲೆಟರ್ ಅಲ್ಲಿ ನಾನು ಮತ್ತೆ ಗಣೇಶ್ ಪ್ರಸಾದ್ ಅವರು AC ಹತ್ರ ಗಮನ ಕೊಟ್ಟಿದ್ದೀವಿ. ಅದನ್ನ ಹೇಗೆ ಬಂದಿದೆ, ಅವ್ರ ಹೆಸರಲ್ಲಿ ಹೇಗೆ ರೆಕಾರ್ಡ್ ಆಗಿದೆ ಅನ್ನೋದನ್ನ ಕೇಳಕ್ಕೆ ಸುಮಾರು 1.5 ತಿಂಗಳಾಯ್ತಲ್ಲ ಸರ್ ಕೊಟ್ಟಿ. ನಾವು ಮತ್ತೆ ಪದೇ ಫೋನ್ ಮಾಡ್ತಾ ಇದ್ದೀನಿ. AC ಅವ್ರ ಗಮನಕ್ಕೆ ತಂದ್ರು, ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತ ಇದ್ದಾರೆ. ಅದೇನು ಅಂತ ನನಗೆ ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿಲ್ಲ. ಮತ್ತೆ ಅವ್ರದ್ದು ಏನಿದೆ ಅನ್ನೋದು ನನಗೆ ವಿಚಾರ ಗೊತ್ತಾಗ್ತಾ ಇಲ್ಲ. ಅದು ಚರಂಡಿಯ ನೀರು ಇಡೀ ಅಂಡ್ಲೆಕೊಪ್ಪದಿಂದ ಗಣೇಶ್ ನಗರದ್ದು ಅಗಡಿ ಮಠದೆಲ್ಲ ಅದೇ ರೋಡ್ ರಸ್ತೆಯಲ್ಲಿ ಹೋಗುತ್ತೆ. ಆ ಚರಂಡಿ ಸಮೇತನೂ ಬಿಡದೆ ಅಷ್ಟೊಂದು ಕಬಳಿಸ್ಕೊಂಡು 10 ಅಡಿಯ ಕಾಂಪೌಂಡ್ ಹಾಕಿದ್ದಾರೆ. ದಯಮಾಡಿ AC ಸರ್ ಅವರು ಏನಾಗಿದೆ ಅನ್ನೋದನ್ನ ಗಮನ ಹರಿಸಿ ಬಂದು ಸ್ಥಳಕ್ಕೆ ಭೇಟಿ ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಂತ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮನವಿ ಸ್ವೀಕರಿಸಿ ಮಾತನಾಡಿದ ಉಪವಿಭಾಗಾಧಿಕಾರಿ ಯತೀಶ್ ಆರ್, ಟೆಂಡರ್ ಮಾಡಿದೀವಿ, ಅವ್ರು ಇಡಿ ಕೂಡ ಎಲ್ಲ ಫೋರ್ಫಿಟ್ ಮಾಡಿದೀವಿ. ಸೊ ಈ ರೀತಿ ಆಕ್ಷನ್ ಅನ್ನ ನಾವು ಸ್ಟಾರ್ಟ್ ಮಾಡಿದೀವಿ. 2 ಮೇಜರ್ ಪ್ಯಾಕೇಜ್ ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಬರೀ ನಗರಸಭೆ ಇಲ್ಲಿಗೆ ಲಿಮಿಟ್ ಆಗ್ತದೆ. ನಾನು ಡಿಸ್ಟ್ರಿಕ್ಟ್ಗೂ ರಿಪೋರ್ಟ್ ಕಳಿಸಿದೀನಿ. ಬಟ್ ಅವ್ರದ್ದು ದುಡ್ಡು ಫೋರ್ಫಿಟ್ ಮಾಡೋದು ರೀಟೆಂಡರ್ ಆಗಿದೆ. ರೀಟೆಂಡರ್ ಓಪನಿಂಗ್ ಗೆ ಬಾಕಿ ಇದೆ. ನಗರೋತ್ಥಾನ ಸ್ಪೆಷಲ್ ಗ್ರಾಂಟ್ ಸ್ಪೆಷಲ್ ನಗರೋತ್ಥಾನದ ಓವರ್ ಆಲ್ ಎಂಟೈರ್ ಸ್ಟೇಟ್ ನಿಂತಿತ್ತು. ಈಗೆಲ್ಲ ಸ್ಟಾರ್ಟ್ ಆಗಿದೆ 1 by 1. ಈಗ ಮೊನ್ನೆ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಒಂದ್ ಕಡೆ ಮಳೆ ಬಂತು ಅಂತ ನಿಲ್ಸಿದಾರೆ, ಮತ್ತೆ ಶುರು ಮಾಡ್ತಾರೆ. ಇನ್ನು ಅದನ್ನಂತೂ ಫಾಲೋ ಅಪ್ ಮಾಡೇ ಮಾಡ್ತೀವಿ. ನಗರೋತ್ಥಾನದು ಕಂಪ್ಲೀಟ್ ಕ್ಲೀನಿಂಗ್ ಬಗ್ಗೆ ವಾರ್ಡ್ ವೈಸ್ ನಾವು ಟ್ರೈ ಮಾಡ್ತಾ ಇದೀವಿ ಬಹಳ. ಬಟ್ ಲಿಮಿಟೆಡ್ ಸ್ಟಾಫ್ ಒಂದು ಸಮಸ್ಯೆ ಇರೋದ್ರಿಂದ ನಾವು ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀವಿ.
ಈ ಸ್ವತ್ತದು ನಾನು ಸುಮಾರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ. ಎಷ್ಟು ಅದನ್ನ ಸಡಿಲಗೊಳಿಸ್ಬೋದು ಅದನ್ನ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ರೂ ಒಂದಷ್ಟು ಡಿಲೇ ಆಗ್ತಾ ಇರೋದ್ರ ಬಗ್ಗೆ ನನಗೂ ಇದು ಬಂದಿದೆ. ಈಗ ನಾನು ಕೇಸ್ ವರ್ಕರ್ ವೈಸ್ ರಿವ್ಯೂ ಮಾಡ್ತೀನಿ. ಇಲ್ಲ, ಈಗ ರೆವಿನ್ಯೂ ಆಫೀಸರ್ ವೈಸ್ ರಿವ್ಯೂ ಮಾಡ್ತೀನಿ ಎಷ್ಟು ದಿನದಿಂದ ಪೆಂಡೆನ್ಸ್ ಇದೆ. ಬಟ್ ನಾನ್ ಚೆಕ್ ಮಾಡ್ದಂಗೆ ಸುಮಾರು ಪ್ರತಿದಿನ 30 ಟಾರ್ಗೆಟ್ ಅನ್ನು ರೀಚ್ ಮಾಡಿರೋ ದಿನಗಳು ಇದೆ ಈ ಸ್ವತ್ತು ಕೊಟ್ಟಿರುವಂತದ್ದು. ಬಟ್ ಈ ಡಿಲೇ ಯಾರ್ದಾಗಿದೆ ಇಂಡಿವಿಜುವಲ್ ಇದ್ರ ವೈಸ್ ನಾನು ನೋಡಿ ಯಾರ್ಯಾರು ತುಂಬಾ ಡಿಲೇ ಮಾಡಿದಾರೋ ಅವ್ರ ಮೇಲೆ ಒಂದು ಆಕ್ಷನ್ ಅಟ್ಲೀಸ್ಟ್ ನಾವು ಇನಿಷಿಯೇಟ್ ಮಾಡ್ತೀವಿ. ಆದ್ರಿಂದ ನಾವು ಸ್ಪಂದನೆ ಮಾಡೇ ಮಾಡ್ತೀವಿ ನಿಮ್ಮೆಲ್ಲ ಇದಕ್ಕೆ. ದಯವಿಟ್ಟು ಈ ಪ್ರತಿಭಟನೆಯನ್ನ ನೀವು ಶಾಂತಿಯುತವಾಗಿ ಏನ್ ಮಾಡಿದ್ರಿ ಅದನ್ನ ಕೈ ಬಿಡಬೇಕು ಅಂತ ಎಲ್ಲ ಗೌರವಾನ್ವಿತ ಸದಸ್ಯರಲ್ಲಿ ಕೇಳ್ತಾ, ನೀವೇನ್ ಇದು ಗಮನಕ್ಕೆ ತಂದಿದ್ದೀರಿ. ಪ್ರತಿಭಟನೆಯಲ್ಲಿ ಸವಿತಾ ವಾಸು, ಮೈತ್ರಿ ಪಾಟೀಲ್, ಭಾವನಾ ಸಂತೋಷ್, ವಿ ಮಹೇಶ್, ಶಂಕರ ಅಳ್ವಿಕೋಡಿ, ತುಕಾರಾಮ್, ಕುಸುಮಾ ಸುಬ್ಬಣ್ಣ, ಸತೀಶ್ ಕೆ, ಪರಶುರಾಮ್, ಪ್ರಶಾಂತ್ ಕೆಎಸ್, ಸುಧಾ ಉದಯ್, ಮಹೇಶ್ ಎಮ್ಆರ್, ಕೃಷ್ಣಾ ಶೇಟ್, ಸಂತೋಷ್ ಶೇಟ್, ಶ್ರೀರಾಮ್, ಗೋಪಾಲ್ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.